ಹಾಯ್ ಸ್ಯಾಮ್ ಫ್ಯಾಮ್, ಇನ್ನು ಯಾವುದೇ ಥರದ ವಿಡಿಯೋ ಪೋಸ್ಟ್ ಮಾಡೋದು ಬೇಡ, ವ್ಲಾಗ್ ಪೋಸ್ಟ್ ಮಾಡೋದು ಬೇಡ, ಲೈಫಲ್ಲೇ ಗಿವ್ ಅಪ್ ಮಾಡಿಬಿಡೋಣ ಅಂಥೇಳಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ದೆ. ನೌ ಐ ರಿಯಲೈಸ್ ಹೌ ಡಮ್ ಇಟ್ ಇಸ್ ಟು ಡೂ ದ್ಯಾಟ್. ಸಾವಿರ ಮೆಸೇಜಸ್ಸು, ಎಷ್ಟೋ ಸಾವಿರ ಕಾಲ್ಸು, ಇನ್ಸ್ಟಾಗ್ರಾಮೆಲ್ಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಸ್ನ್ಯಾಪ್ಚಾಟಲ್ಲಿ ಕಾಲ್ಸು, ಮೆಸೇಜಸ್ಸು, ಕಾಮೆಂಟ್ಸು. ಮನೆ ಹತ್ರ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಹುಡ್ಕೊಂಡ್ಬಂದಿದ್ರು. ನನ್ನ ಫ್ಯಾಮಿಲಿ ಪ್ಯಾನಿಕ್ ಆದರು, ನನ್ನ ಫ್ರೆಂಡ್ಸ್ ಪ್ಯಾನಿಕ್ ಆದರು. ನಾನು ಕ್ವಿಟ್ ಮಾಡ್ತೀನಿ ಅಂತ ಒಂದು ಸ್ಟೋರಿ ಹಾಕ್ತೀನಿ ಅಂದರೆ ಅದರಿಂದ ಏನೋ ರೀಸನ್ ಇರಬೇಕಲ್ಲ. ಅದನ್ನು ಇವತ್ತು ನಾನೊಂದು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಿ ಅನ್ನೋದಕ್ಕಿಂತ ಒಂದು ಫ್ರೆಂಡ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಥರ ಡೈರೆಕ್ಟಾಗಿ ಮಾತಾಡೋಣ. ಸೊ ರೀಸೆಂಟಾಗಿ ದುಬೈಗೆ ಹೋಗಿದ್ದೆ. ದುಬೈಗೆ ನಾನು ಒಬ್ಬನೇ ಹೋಗಿಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಸಂಜಯ್ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ಐ ವಾಂಟೆಡ್ ಹಿಮ್ ಟು ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಕಂಟ್ರಿ. ಅವ್ನು ಇದ್ದವ್ರಿಗೆ ಯಾವುದು ಔಟ್ ಆಫ್ ಕಂಟ್ರಿಗೆ ಹೋಗಿಲ್ಲ. ಆ್ಯಂಡ್ ನನ್ನ ಟೀಮ್ ಮನೀಶ್ನ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಇವರಿಬ್ಬರು ಎಕ್ಸ್ಪೆನ್ಸಸ್ ನನ್ನ ಮೇಲೆ ಇತ್ತು. ಆ್ಯಂಡ್ ವಿ ಹ್ಯಾಡ್ ಗ್ರೇಟ್ ಫನ್. ಸಖತ್ ಮಜಾ ಮಾಡಿದ್ವಿ, ಒಳ್ಳೆ ಮೆಮೊರೀಸ್ ಮಾಡ್ಕೊಂಡ್ವಿ, ಕಾಂಟೆಂಟ್ ಮಾಡಿದ್ವಿ. ಸಮ್ ಕಾಂಟೆಂಟ್ ವೆಂಟ್ ವೆಲ್, ಸಮ್ ಕಾಂಟೆಂಟ್ ಡಿಂಟ್ ಡೂ ವೆಲ್, ಬಟ್ ಫೈನ್, ಅದು ಅಪ್ಸು ಲೋಸ್ ಇರುತ್ತೆ, ದಟ್ಸ್ ದ ಅದರ್ ಪಾರ್ಟ್. ಬಟ್ ದುಡ್ಡು ಖರ್ಚು ಮಾಡಿದ ಪ್ರಾಬ್ಲಮ ಅಲ್ಲ. ದುಡ್ಡು ಖರ್ಚು ಮಾಡಿ ವಾಪಸ್ ಬಂದೆ ಖುಷಿಯಾಗಿದ್ದೆ. ಬಟ್ ವೆನ್ ಐ ಸ್ಟಾರ್ಟೆಡ್ ಹಿಯರಿಂಗ್ ಫ್ರಮ್ ಪೀಪಲ್, ನೀನು ಅಷ್ಟು ಯಾಕೆ ಖರ್ಚು ಮಾಡಿದೆ, ಅಷ್ಟು ಖರ್ಚು ಮಾಡಿದ ದುಡ್ಡನ್ನ ನೀನು ಇದಕ್ಕೆ ಯೂಸ್ ಮಾಡ್ಬೋದಿತ್ತು, ಅದಕ್ಕೆ ಯೂಸ್ ಮಾಡ್ಬೋದಿತ್ತು, ಅದನ್ನು ಮಾಡ್ಬೋದಿತ್ತು. ನಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿಲ್ಲ ಆಯಿತಾ, ನಾವಿರೋದು ಬಾಡಿಗೆ ಮನೇಲಿ. ಐ ಟೇಕ್ ಕೇರ್ ಆಫ್ ಮೈ ಹೋಲ್ ಫ್ಯಾಮಿಲಿ ಎಕ್ಸ್ಪೆನ್ಸಸ್. ಸೊ ಇದೆಲ್ಲ ಅವರು ನನಗೆ ಅರ್ಥ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಹಿಟ್ಟಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ಮುಂಚೆ ನಾನು ಯಾರ ಮಾತು ಕೇಳ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿದಾಗ ಕರೆಕ್ಟ್ ಅಲ್ವಾ, ಹಿಂಗಲ್ವಾ, ಹಂಗಲ್ವಾ, ಕರೆಕ್ಟ್ ಅಲ್ವಾ, ಇಷ್ಟು ಯಾಕೆ ಖರ್ಚು ಮಾಡ್ಬಿಟ್ಟೆ, ನಾನು ಯಾಕೆ ನನ್ನ ಟೀಮ್ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು, ನಾನು ಸುಮ್ಮನೆ ಇದ್ದರೆ ಕರೆಕ್ಟಾಗಿರ್ತಿದ್ದೆ, ನಾನು ಒಬ್ಬನೇ ಹೋಗ್ಬೇಕಿತ್ತು, ಈ ಥರ ಏನೇನೋ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ದುಬೈಯಿಂದ ಬಂದ ತಕ್ಷಣ. ಆ ಫೇಸಲ್ಲಿದ್ದಾಗ ನಾನು ಹೇಳಿದೆ, ನೋಡು, ನಿನ್ನ ಲೈಫ್ ನೀನು ಮಜಾ ಮಾಡಿದ್ಯಾ, ನಿನ್ನ ದುಡ್ಡು ನೀನು ದುಡ್ದಿದ್ಯಾ, ಮತ್ತೆ ದುಡಿ ಕಷ್ಟಪಡು, ಇದ್ರ ಬಗ್ಗೆ ರಿಗ್ರೆಟ್ ಮಾಡಬೇಡ. ನಾನು ರಿಗ್ರೆಟ್ ಮಾಡಿಲ್ಲ. ಆ್ಯಂಡ್ ಜನರ ಮಾತು ಕೇಳಿ ಒಂಚೂರು ಡಿಸ್ಟರ್ಬ್ ಆದೆ. ಬಟ್ ದೆನ್ ಐ ಕೇಮ್ ಬ್ಯಾಕ್ ಟು ಮೈ ನಾರ್ಮಲ್ ಸ್ಟೇಟ್. ದುಡ್ಡು ನಾನು ಮಾಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಇದೆ ಅನ್ನೋ ಸ್ಟೇಜಲ್ಲಿ ನಾನು ಬಂದೆ. ಅದು ಬಂದಿದ್ದ ಸ್ಟೇಜಲ್ಲೇ ಮತ್ತೆ ಸಾಯಿಲ್ ಹೆಲ್ತ್ ಇಶ್ಯೂ ಆಯಿತು. ಸಾಯಿಲ್ ಅಡ್ಮಿಟ್ ಆದ, ಅಲ್ಲಿ ಓಡಾಡಬೇಕಾಯ್ತು. ಮತ್ತು ನಂದು ಹೆಲ್ತ್ ಇಶ್ಯೂ ಆಯಿತು, ಕಿಡ್ನಿ ಸ್ಟೋನ್ದೆಲ್ಲ, ಅಲ್ಲಿ ಡಿಸ್ಟರ್ಬ್ ಆಗೋದೆ. ಮತ್ತು ಸ್ಕ್ಯಾನಿಂಗ್ ಅಂತೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗೋದು, ಬ್ಲಡ್ ತೊಗೋತಾರೆ, ಚುಸ್ತಾರೆ, ಅದೆಲ್ಲ ಆಯಿತು. ಮೊದಲೇ ಒಂದು ಸ್ಟೇಜಲ್ಲಿ ಹೋಗ್ತಿದ್ದೆ. ಆ್ಯಂಡ್ ಅಗೇನ್ ಐ ಕೇಮ್ ಥ್ರೂ ಒನ್ ಮೋರ್ ಸ್ಟೇಜ್ ವೇರ್ ಮತ್ತೆ ಅದೆರಡು ಮಿಕ್ಸ್ ಆಗಿ ಯೋಚನೆ ನಡೀತಾ ಇತ್ತು. ಈ ಸಿಚುವೇಷನ್ಲಿದ್ದಾಗ ಇನ್ನೊಂದು ಇನ್ಸಿಡೆಂಟ್ ಆಯಿತು ವಿಚ್ ಬ್ರೋಕ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಇಂಟು ಪೀಸಸ್. ತುಂಬ ಬೇಜಾರಾಗೋದ್ವಿ ನಾವೆಲ್ಲ, ತುಂಬ ಹರ್ಟ್ ಆಗೋದ್ವಿ. ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಯಾಕೆ ಮಾಡ್ತಾಯಿದ್ದೀನಿ, ಯಾಕೆ ಇಷ್ಟು ಒಳ್ಳೆಯವನಾಗಿರಬೇಕು, ಯಾಕೆ ನಾನು ಕೆಟ್ಟವನಾಗಬಾರ್ದು, ಯಾಕೆ ಎಲ್ರಿಗೂ ಒಳ್ಳೆಯದು ಯೋಚನೆ ಮಾಡ್ತೀನಿ, ಈ ಥರ ಏನೇನೋ ಸ್ಟೇಜ್ಗಳು ಬಂತು. ನಾವೊಬ್ಬ ಡೈಲಿ ಬ್ಲಾಗರು, ನನ್ನ ಡೈಲಿ ಸ್ಟ್ರೆಸ್ ಇರುತ್ತೆ. ಇದೆಲ್ಲ ನಡೀತಿರೋ ಗ್ಯಾಪಲ್ಲಿ ಐ ಹ್ಯಾವ್ ಟು ಪೋಸ್ಟ್ ಎವ್ರಿ ಡೇ ಕಾಂಟೆಂಟ್ಸ್ ವೇರ್ ಐ ಆಮ್ ಮೇಕಿಂಗ್ ಯು ಫೀಲ್ ದಟ್ ಐ ಆಮ್ ಹ್ಯಾಪಿ, ಐ ಆಮ್ ನೈಸ್, ಆರ್ ಯು ಫೀಲ್ ಎಂಟರ್ಟೈನ್ಡ್. ಮೇಕಿಂಗ್ ಯು ಫೀಲ್ ಬೇರೆ, ನಾನು ಎಂಟರ್ಟೈನ್ ಮಾಡಬೇಕು. ಆ ಸ್ಟ್ರೆಸ್ ಇರುತ್ತಲ್ಲ ಎವ್ರಿ ಡೇ. ನನ್ನ ವರ್ಸ್ಟ್ ಸ್ಟೇಜ್ ಏನಿತ್ತು ನನ್ನ ಲೈಫಲ್ಲಿ, ಆ ಸ್ಟೇಜಲ್ಲೇ ಪೋಸ್ಟ್ ಮಾಡಿಬಿಟ್ಟಿಲ್ಲ. ನನ್ನ ಫ್ರೆಂಡ್, ನನ್ನ 7 ವರ್ಷ ಕ್ಲೋಸ್ ಫ್ರೆಂಡ್ ನನಗೆ ಮೋಸ ಮಾಡ್ದ. ಆ್ಯಂಡ್ ಸಮ್ಮನ್ ಐ ಲವ್ ಚೀಟೆಡ್ ಆನ್ ಮೀ. ಇದೆಲ್ಲ ಆದಾಗಲೇ ನಾನು ಡೈಲಿ ವ್ಲಾಗ್ ಬಿಟ್ಟಿರಲಿಲ್ಲ, ಪೋಸ್ಟ್ ಮಾಡ್ತಿದ್ದೆ. ಬಟ್ ಇದೆಲ್ಲ ಈ ಟೈಮಲ್ಲಿ ನಾನು ಬ್ರೇಕ್ ಡೌನ್ ಆಗ್ತೀನಿ, ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ವೆನ್ ಐ ಸಾ ಮೈ ಫ್ಯಾಮಿಲಿ ಕ್ರೈಯಿಂಗ್, ಮೈ ಮಾಮ್ ಕ್ರೈಯಿಂಗ್, ಮೈ ಡ್ಯಾಡ್ ಕ್ರೈಯಿಂಗ್, ಆ್ಯಂಡ್ ದೆಮ್ ಡಿಸ್ಟರ್ಬ್ಡ್, ಮೈ ಬ್ರದರ್ ಡಿಸ್ಟರ್ಬ್ಡ್. ಒಂದು ಇನ್ಸಿಡೆಂಟಿಂದ ಇವನೋ ಹೆಂಗಿರುತ್ತೆ ಅಂತ ಐ ವೇಕ್ ಮನೆಗೆ ಎದ್ದ ತಕ್ಷಣ ನೀವು ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನೇ ಖುಷಿಯಾಗಿಲ್ಲ, ಅವರೆಷ್ಟು ಟೆನ್ಷನ್ ಇದ್ದಾರೆ, ನಿಮ್ಮ ತಮ್ಮ ಟೆನ್ಷನ್ ಇದ್ದಾನೆ ಅಂದರೆ ನೀವು ಟೆನ್ಷನ್ ಹೋಗ್ಬಿಡ್ತೀರ. ಆ ಥರ ಪರಿಸ್ಥಿತಿಗೆ ಹೋಗ್ಬಿಟ್ಟೆ. ನಂಗೆ ಏನು ವಿಡಿಯೋ ಮಾಡಬೇಕು ಅಂತ ತಲೆಗೆ ಓಡ್ತಾ ಇಲ್ಲ. ಏನು ತಲೆ ಅಂದರೆ ನನಗೆ ಮುಂಚೆಯಿಂದನೂ ನನ್ನ ಡಿಸಿಷನ್ ನಾನು ತೊಗೋತಾ ಇದ್ದಿದ್ದು, ಇದು ಮಾಡಿದ್ರೆ ಓಡುತ್ತೆ, ಇದು ಮಾಡಿದ್ರೆ ಓಡಲ್ಲ. ಏನು ಮಾಡಿದ್ರೆ ಓಡುತ್ತೆ ಅಂತ ಗೊತ್ತಾಗ್ತಿಲ್ಲ, ಏನು ಮಾಡಿದ್ರೆ ಓಡಲ್ಲ, ಏನು ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ, ಏನು ಮಾಡಿದ್ರೆ ಜನರಿಗೆ ಇಷ್ಟ ಆಗಲ್ಲ. ನಾನು ಮಾಡ್ತಿರೋ ಕಾಂಟೆಂಟ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನಾ, ಇಲ್ಲ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಾ. ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಡೌಟ್, ಭಯ. ಆ್ಯಂಡ್ ನಾನು ಒಂದು ಇನ್ಸ್ಟೆಂಟಲ್ಲಿ ವ್ಲಾಗ್ಸ್ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ಆ ಗ್ಯಾಪಲ್ಲಿ ಸ್ಟಾರ್ಟೆಡ್ ರೀಡಿಂಗ್ ಕಾಮೆಂಟ್ಸ್. ಇವನು ಗಾಂಚಲಿ ಜಾಸ್ತಿ ಆಗಿದೆ, ಇವನು ದುಡ್ಡು ಜಾಸ್ತಿ ಮಾಡ್ತಾವನೆ ಅಂತ, ಇವನು ಗಾಂಚಲಿ ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಅವ್ರ ವ್ಲಾಗ್ ಚೆನ್ನಾಗಿದೆ, ಇವ್ರ ವ್ಲಾಗ್ ಕಂಪೇರ್ ಮಾಡು, ಅವ್ರ ವ್ಲಾಗ್ಸ್ ಕಂಪೇರ್ ಮಾಡು, ಇವನಿಗೆ ಹೆಡ್ ವೆಯ್ಟು, ಏನೇನೋ ಕಾಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದೆಲ್ಲ ಸ್ವಲ್ಪ ಜಾಸ್ತಿ. ಯೂಶಲಾಗಿ ಕಾಮೆಂಟ್ಸ್ ಎಲ್ಲ ಎಫೆಕ್ಟ್ ಆಗಲ್ಲ, ಬಟ್ ಹೇಳ್ತಾರಲ್ಲ ಎಲ್ಲ ಕೆಟ್ಟದ್ದು ಒಂದೇ ಸರಿ ಆಗುತ್ತೆ ಅಂತ, ಹಂಗೆ ಕಾಮೆಂಟ್ಸ್ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕಾಮೆಂಟ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅದೂ ಅನ್ನೋ ಫೀಲಿಂಗ್. ಸೊ ಐ ಡಿಸೈಡೆಡ್ ಐ ಟೇಕ್ ಅ ಬ್ರೇಕ್. ಆ್ಯಂಡ್ ನನ್ನ ಕಾಂಟೆಂಟ್ನ ಇಷ್ಟಪಡೋ ಜನ ಇದ್ದಾರೆ ಅಂದರೆ ನನಗೆ ಏನೇನೋ ಪೋಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಪರವಾಗಿಲ್ಲ, 2.5 years ನಾನ್ ಸ್ಟಾಪ್ ಪೋಸ್ಟ್ ಮಾಡಿದ್ದೀನಿ. ಸ್ಟ್ರೀಕ್ಸ್ ವೇಸ್ಟ್ ಆದರೂ ಪರವಾಗಿಲ್ಲ, ಅದು ಕಟ್ಟಾದರೂ ಪರವಾಗಿಲ್ಲ. ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ಮತ್ತೆ ಹೊಸ ರೆಕಾರ್ಡ್ ಮಾಡೋಣ. ಕನ್ನಡದಲ್ಲಿ ಯಾರು ಡೈಲಿ ವ್ಲಾಗಲ್ಲಿ 2.5 years ನಾನ್ ಸ್ಟಾಪ್ ವ್ಲಾಗ್ ಮಾಡಿಲ್ಲ, ನಾನು ಒಬ್ಬನೇ ಮಾಡಿರೋದು. ಆ ರೆಕಾರ್ಡ್ ಹೋಗ್ಬಿಡುತ್ತೆ ಅನ್ನೋ ಸ್ಟ್ರೆಸ್ ಏನಿತ್ತಲ್ಲ ನನ್ನ ಮೇಲೆ, ಅದು ಹೋಯ್ತು. ಇವಾಗ ಇನ್ಮೇಲೆ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಆಮ್ ಅ ಡೈಲಿ ವ್ಲಾಗರ್ ಅಗೇನ್, ಆಮ್ ಅ ನೈಸ್ ಕಾಂಟೆಂಟ್ ಕ್ರಿಯೇಟರ್ ಅಗೇನ್. ಡೈಲಿ ಪೋಸ್ಟ್ ಮಾಡ್ತೀನೋ ಏನು ಮಾಡ್ತೀನೋ, ಬಟ್ ಒಳ್ಳೆ ಕಾಂಟೆಂಟ್ ಮಾಡ್ತೀನಿ, ಫುಲ್ ಎಫರ್ಟ್ಸ್ ಹಾಕಿ ಮಾಡ್ತೀನಿ ಅನ್ನೋ
ಮೈಂಡ್ ಸೆಟ್ ಬರೋವರೆಗೂ ನಾನು ಪೋಸ್ಟ್ ಮಾಡಬಾರ್ದು ಅನ್ನೋ ಡಿಸಿಷನ್ ತೊಗೊಂಡೆ. ಲಿಟ್ರಲಿ ನೈಟ್ ನಿದ್ದೆ ಬರಲ್ಲ ಕಾಂಟೆಂಟ್ ಯೋಚನೆ ಮಾಡಬೇಕಾದ್ರೆ, ಇಲ್ಲ ಲೈಫ್ ಏನಾಯ್ತು ಹಿಂಗಾಯಿತು. ಐ ಟೇಕ್ ಪಿಲ್ಸ್ ಇಫ್ ಐ ಹ್ಯಾವ್ ಟು ಶೋ ಯು ಗೈಸ್. ನಾನು ಟ್ಯಾಬ್ಲೆಟ್ ಎಲ್ಲ ತೋರ್ಸೋಕ್ಕಾಗಲ್ಲ ಯಾವುದು ಅಂತ, ಬಟ್ ದಿಸ್ ಈಸ್ ಮೈ ಪ್ರಿಸ್ಕ್ರಿಪ್ಷನ್. ಐ ಹ್ಯಾವ್ ಬೀನ್ ಇನ್ ಟು ಮೆಡಿಕೇಶನ್ ಫ್ರಮ್ ವೆರಿ ಲಾಂಗ್ ಟೈಮ್, ಫ್ರಮ್ ಆಲ್ಮೋಸ್ಟ್ 9 months. 9 months ಐ ಬೀನ್ ಟೇಕಿಂಗ್ ಪಿಲ್ಸ್ ಫಾರ್ ಮೈ ಆಂಗ್ಸೈಟಿ ಇಶ್ಯೂಸ್. ಆ್ಯಂಡ್ ಇದು ನನ್ನ ಪ್ರಕಾರ ನಾನು ಹೇಳೋದ್ರಲ್ಲಿ ನನಗೇನು ತಪ್ಪಿಲ್ಲ, ಬಿಕಾಸ್ ಇರೋದಿದೆ, ಏನಿದೆ ಇದಿದೆ. ಎಲ್ಲರೂ ಆಂಗ್ಸೈಟೀಸ್, ಎಲ್ರಿಗೂ ಮೆಂಟಲ್ ಸ್ಟ್ರೆಸ್ ಅನ್ನೋದಿರುತ್ತೆ, ಬಟ್ ಎಲ್ಲರೂ ಹೇಳ್ಕೊಳ್ಳೋದು ನಾನು ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ಐ ಬೀನ್ ಟೇಕಿಂಗ್ ದಿಸ್ ಬಿಕಾಸ್ ಅ ಮೇಜರ್ ಇನ್ಸಿಡೆಂಟ್ ಹ್ಯಾಪೆಂಡ್ ಇನ್ ಮೈ ಲೈಫ್ ವಿಚ್ ಲೆಫ್ಟ್ ಅ ಲಾಟ್ ಆಫ್ ಟ್ರಾಮಾಸ್. ತುಂಬ ಭಯ ಬಿಟ್ಬಿಡ್ತು ನನ್ನ ಲೈಫಲ್ಲಿ. ಏನೇ ಮಾಡೋಕೆ ಹೋದ್ರು ಭಯ 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 ಭಯ. ಯಾವ ಫ್ರೆಂಡು ನಮ್ಮದೇ ಇರೋ ಥರ ಆಗೋಯ್ತು. ಯಾವ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೂ ಇವರು ಏನಕ್ಕೆ ನನ್ನ ಜೊತೆ ಇದ್ದಾರೆ, ಯಾರು ಇವರು, ಈ ಥರ ಎಲ್ಲ ಯೋಚನೆ ಮಾಡೋ ಲಾಟ್ ಆಫ್ ಸ್ಟ್ರೆಸ್ ಗೈಸ್ ತುಂಬ ಆಯಿತು. ಅದ್ರ ಮಧ್ಯದಲ್ಲಿ ಐ ಹ್ಯಾವ್ ಟು ಪೋಸ್ಟ್ ಕಾಂಟೆಂಟ್ ಎವ್ರಿ ಡೇ ಆ್ಯಂಡ್ ಬಿ ನೈಸ್, ಬಿ ಹ್ಯಾಪಿ, ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ. ಇದೆಲ್ಲ ನನಗೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಎಮೋಷನ್ಸ್ ನಾನು ಯಾಕೆ ವ್ಯಾಲ್ಯೂ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಅರ್ಥ ಮಾಡ್ಕೋ ಸ್ಯಾಮ್, ನೀನು ಅರ್ಥ ಮಾಡ್ಕೊಳೋ ದಿನಾ ಕ್ವಶನ್ ಇತ್ತಲ್ಲ. ಅದಕ್ಕೆ ಒಂದು ದಿನ ಪಾಸ್ ಕೊಟ್ಬಿಟ್ಟೆ. ಐ ಸೆಟ್ ಪಾಸ್, ಇಟ್ಸ್ ಓಕೆ, ಟೈಮ್ ತೊಗೊಳ್ಳೋಣ. ಐ ರಿಯಲೈಸ್ ಟೇಕಿಂಗ್ ಟೈಮ್ ಈಸ್ ಇಂಪಾರ್ಟೆಂಟ್. ನನ್ನ ನಂಬಿ ನಮ್ಮ ಮನೆಯವರಿದ್ದಾರೆ, ನನ್ನ ಟೀಮ್ ಇದೆ, ಅವ್ರಿಗೆ ಪೇ ಮಾಡಬೇಕು ನಾನು. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಕಾಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಎಷ್ಟೋ ಚಿಕ್ಕ ಮಕ್ಕಳು, ಎಷ್ಟೋ ಫ್ಯಾಮಿಲಿ ಮೆಂಬರ್ಸು, ಎಷ್ಟೋ ದೊಡ್ಡವರು, ನನ್ನ ಏಜ್ ಅವರು, ನನಗಿಂತ ಚಿಕ್ಕವರು, ನನಗಿಂತ ದೊಡ್ಡವರು, ಎಷ್ಟೋ ಜನ ಕಾಂಟೆಂಟಿಗೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದೇ ಎಂಜಾಯ್ ಮೈ ಕಾಂಟೆಂಟ್ ಅನ್ನೋದನ್ನು ನಾನು ಅರ್ಥ ಮಾಡಿಸ್ಬೇಕಿತ್ತು. ಬಿಕಾಸ್ ಐ ಸ್ಟಾರ್ಟೆಡ್ ಸೆಲ್ಫ್ ಡೌಟಿಂಗ್ ಮೈ ಕಾಂಟೆಂಟ್. ಸಮೀರ್ ನೀನು ಮಾಡ್ತಿರೋ ಕಾಂಟೆಂಟ್ ಚೆನ್ನಾಗಿಲ್ಲ ನನಗೆ ನಾನು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿಲ್ಲ ಅನ್ನೋ ಫೀಲಿಂಗೇ ಬಂದ್ಬಿಡ್ತು. ಏನೇ ಪೋಸ್ಟ್ ಮಾಡೋ ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ಕಾಂಟ್ ವಿತ್ ವ್ಲಾಗ್ಸ್. ನನ್ನ ನಂಬ್ಕೊಂಡು ನನ್ನ ಆಡಿಯನ್ಸ್ ಇದ್ದಾರೆ ಆ್ಯಂಡ್ ಅವ್ರನ್ನ ಎಂಟರ್ಟೈನ್ ಮಾಡೋದು ನನ್ನ ಜವಾಬ್ದಾರಿ. ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗರ್. ನನ್ನ ಮೆಂಟಲ್ ಹೆಲ್ತ್ ಏನಿದೆ ಅದು ನನ್ನ ಪರ್ಸ್ನಲ್ ಥಿಂಗ್, ಬಟ್ ವರ್ಕ್ ಈಸ್ ವರ್ಕ್ ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ಗಿವ್ ದ ಬೆಸ್ಟ್ ಔಟ್ಪುಟ್ ನೋ ಒನ್ ಇಸ್ ಗಿವಿಂಗ್ ಇನ್ ಕನ್ನಡ ಯೂಟ್ಯೂಬಲ್ಲಿ ಒಳ್ಳೆ ಔಟ್ಪುಟ್, ಒಳ್ಳೆ ಕಾಂಟೆಂಟ್ ಕೊಡೋ ಪ್ರಾಮಿಸ್ ನಾನು ಮಾಡ್ತೀನಿ ಇನ್ಮೇಲೆ. ಐ ಟ್ರೈ ಮೈ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಮೆಸೇಜಸ್, ಕಾಲ್ಸ್ ಆ್ಯಂಡ್ ಕೇರ್. ಏನಾಯಿತು ಯಾಕೆ ಅನ್ನೋ ಮೆಸೇಜಸ್ ಇತ್ತಲ್ಲ, ದಟ್ ಮೇಡ್ ಮಿ ಫೀಲ್ ಓಕೆ, ಏನೋ ಒಂಚೂರು ಲೈಫಲ್ಲಿ ದುಡ್ದಿದ್ದೀನಪ್ಪ ಅನ್ನೋ ಫೀಲಿಂಗ್ ಬಂತು. ಆ್ಯಂಡ್ ಥ್ಯಾಂಕ್ ಯು ಗೈಸ್. ನಾನು ಜಿಮ್ ಬಿಟ್ಬಿಟ್ಟೆ, ಡಯಟ್ ಬಿಟ್ಬಿಟ್ಟೆ, ಬೆಳಗ್ಗೆ ಎದ್ದೇಳೋದು ಬಿಟ್ಬಿಟ್ಟೆ, ಬೇಗ ಮೋಟಿವೇಶನ್ ಅನ್ನೋದೇನಿತ್ತು ಅದೆಲ್ಲ ಹೋಗ್ಬಿಡ್ತು. ನನ್ನ ಲೈಫಲ್ಲಿ ನಾನು ಏನಿದ್ದೆ ನಾನಾಗಿ ಇರೋಕ್ಕಾಗಿಲ್ಲ ಗೈಸ್ ರೀಸೆಂಟ್ ಟೈಮಲ್ಲಿ ಬಿಕಾಸ್ ಆಫ್ ಸಮ್ ಇನ್ಸಿಡೆಂಟ್ಸ್. ಬಟ್ ಇಟ್ಸ್ ಓಕೆ, ಯು ಹ್ಯಾವ್ ಟು ಆಲ್ವೇಸ್ ಕಮ್ ಬ್ಯಾಕ್. ಗಿವ್ ಅಪ್ ಮಾಡೋ ಮಗನೇ ಅಲ್ಲ, ಗಿವ್ ಅಪ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ. ಬಟ್ ನೌ ಐ ನೋ ಐ ಆಮ್ ನಾಟ್ ಸಮ್ಮನ್ ಹೂ ಈಸ್ ಹಿಯರ್ ಟು ಗಿವ್ ಅಪ್. ಐ ಆಮ್ ಹಿಯರ್ ಟು ಕಾಂಕರ್. ಐ ವಿಲ್ ಬಿ ದ ಬೆಸ್ಟ್ ವ್ಲಾಗರ್ ಕರ್ನಾಟಕ. ದಿಸ್ ಮೈ ಪ್ರಾಮಿಸ್. ಸಿಗೋಣ ಇನ್ಮೇಲೆ ಎವ್ರಿ ಡೇ ಶಾರ್ಪ್ 3 o'clockಗೆ. ಸ್ಯಾಮ್ ಫ್ಯಾಮ್, ಥ್ಯಾಂಕ್ ಯು. ದ ಸ್ಯಾಮ್ ಸಮೀರ್ ಇಸ್ ಬ್ಯಾಕ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ. ಟೇಕ್ ಕೇರ್. I'll be the best vlogger. I feel like giving up. I swear I love vlogging. I swear I love vlogging. ಮಾಡ್ತೀನಿ.